ಮಹಾರಾಷ್ಟ್ರ ಪೊಲೀಸರು ಬೆಂಗಳೂರಿನಲ್ಲೇ ಡ್ರಗ್ಸ್ ಜಾಲ ಭೇದಿಸಿದ್ದಾರೆ. ಕಣ್ಮುಚ್ಚಿದ್ದ ಪೊಲೀಸರಿಗೀಗ ರಾಜ್ಯ ಸರ್ಕಾರ ಬಿಸಿ ಮುಟ್ಟಿಸಿದೆ. ಆದರೆ ಮಂಡ್ಯ ವಿಶ್ವವಿದ್ಯಾಲಯದ ಆವರಣದಲ್ಲೇ ಮಾದಕ ಜಾಲ ಹರಡಿದೆ. ಹೇಗೆ ಅಂತೀರಾ? ತೋರಿಸ್ತೀವಿ ನೋಡಿ. ಮಂಡ್ಯದ ಯೂನಿವರ್ಸಿಟಿ ಏನಿದೆ, ಯೂನಿವರ್ಸಿಟಿ ಆವರಣದಲ್ಲೇ ಒಂದಷ್ಟು ಸಿರಿಂಜ್ಗಳು ಪತ್ತೆ ಆಗಿರುವಂಥದ್ದು. ಬಳಸಿರೋ ಸಿರಿಂಜ್ಗಳ ರಾಶಿ, ಮದ್ಯದ ಬಾಟಲ್, ಸಿಗರೆಟ್ ಪ್ಯಾಕ್ಗಳು. ಇದ್ಯಾವುದೋ ಆಸ್ಪತ್ರೆ ತ್ಯಾಜ್ಯ ವಿಲೇವಾರಿ ಸ್ಥಳ ಅಲ್ಲ, ಬಾರ್ ಪಕ್ಕದ ಜಾಗವೂ ಅಲ್ಲ. ಇದು ಮಂಡ್ಯ ವಿಶ್ವವಿದ್ಯಾಲಯದ ಆವರಣ. ಮಂಡ್ಯ ವಿವಿ ಮಾದಕ ವ್ಯಸನಿಗಳಿಗೆ ಅಡ್ಡೆ. ಆಡಳಿತ ಮಂಡಳಿಯದ್ದು ಜಾಣ ಕುರುಡು. ಮಂಡ್ಯ ವಿಶ್ವವಿದ್ಯಾಲಯದ ನಿರ್ಮಾಣ ಹಂತದ ಒಳಾಂಗಣ ಕ್ರೀಡಾಂಗಣ ಕಟ್ಟಡದಲ್ಲಿ ನಡಿಬಾರ್ದು ನಡೀತಾ ಇದೆ. ಇಲ್ಲಿ ಬಿದ್ದಿರೋ ವಸ್ತುಗಳೇ ಅದಕ್ಕೆ ಸಾಕ್ಷಿ ಹೇಳ್ತಿವೆ. ಮಂಡ್ಯದ ಯೂನಿವರ್ಸಿಟಿ ಏನಿದೆ, ಯೂನಿವರ್ಸಿಟಿ ಈ ಒಂದು ಆವರಣದಲ್ಲಿ ನಿಜಕ್ಕೂ ಕೂಡ ಇದು ಮಾದಕ ವ್ಯಸನಿಗಳಿಗೆ ಒಂದು ಅಡ್ಡೆ ಆಗಿದೆ ಅನ್ನುವಂಥದ್ದು ಸಾಕಷ್ಟು ಅನುಮಾನ ಮೂಡ್ತಾ ಇದೆ. ಇಲ್ಲಿ ಡ್ರಗ್ಸ್ ಬಳಕೆ ಮಾಡ್ತಿದ್ದಾರಾ ಅನ್ನುವಂಥದ್ದು ಕೂಡ ಅನುಮಾನ ಮಾಡ್ತಾ ಇರೋದು. ಯಾಕಂದರೆ ನೂರಾರು ಸಿರಿಂಜ್ಗಳು ಇಲ್ಲಿ ಪತ್ತೆ ಆಗ್ತಾ ಇರುವಂಥದ್ದು. ಯಾಕಂದರೆ ಇದೊಂದು ಯೂನಿವರ್ಸಿಟಿ ಅಂಗಳ ಆವರಣ ಆಗಿರುವಂಥದ್ದು. ಈ ಒಂದು ಸ್ಥಳದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಸಿರಿಂಜ್ಗಳು ಹೇಗೆ ಇಲ್ಲಿದೆ ಅನ್ನುವಂಥದ್ದು ಸಾಕಷ್ಟು ಅನುಮಾನ ಸಾರ್ವಜನಿಕರಲ್ಲೂ ಕೂಡ ಮೂಡಿರುವಂಥದ್ದು. ಒಳಾಂಗಣ ಕ್ರೀಡಾಂಗಣ ಕಟ್ಟಡ ಮದ್ಯ ವ್ಯಸನಿಗಳಿಗೆ, ಮಾದಕ ವ್ಯಸನಿಗಳ ಅಡ್ಡೆಯಾಗಿದೆ. ವಿವಿ ಕ್ಯಾಂಪಸ್ ನಲ್ಲೇ ಇಷ್ಟು ಸಿರಿಂಜ್ ಸಿಕ್ಕಿರೋದನ್ನ ನೋಡಿದ್ರೆ ವಿದ್ಯಾರ್ಥಿಗಳೇ ನಶೆ ದಾಸರಾಗಿದ್ದಾರಾ ಅನ್ನೋ ಸಂಶಯ ಕಾಡ್ತಾ ಇದೆ. ಟಿವಿ9 ನಲ್ಲಿ ಸುದ್ದಿ ಪ್ರಸಾರ ಆಗ್ತಾ ಇದ್ದಾಗೆ ಎಚ್ಚೆತ್ತ ವಿವಿ ಕುಲಪತಿ ಶಿವಚಿತ್ತಪ್ಪ ಸ್ಥಳ ಪರಿಶೀಲಿಸಿದ್ದಾರೆ. ಈಗ ಸಿಸಿ ಕ್ಯಾಮೆರಾ ಅಳವಡಿಸ್ತಾ ಇದ್ದಾರೆ. ಈ ಬಗ್ಗೆ ಪ್ರಶ್ನಿಸಿದ್ರೆ ಮೊದಲು ಪ್ರಾಂಶುಪಾಲರತ್ತ ಬೊಟ್ಟು ಮಾಡಿದ್ರು, ಮತ್ತೆ ತಡವರಿಸುತ್ತಲೇ ತಾನೇ ಉತ್ತರ ಕೊಡ್ತೀನಿ ಅಂದ್ರು. ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ನಾವು ಪ್ರಿನ್ಸಿಪಾಲರು ಜವಾಬ್ದಾರಿ ಬರುತ್ತೆ. ಪ್ರಿನ್ಸಿಪಾಲರು ಕೆಲಸ ಮಾಡಿದ್ದಾರೆ, ಕಾಂಪೌಂಡ್ ಇಲ್ಲ. ಹಾಗಾಗಿ ಕಾಂಪೌಂಡ್ ಇಲ್ಲದಿದ್ದರಿಂದ ಆ ರೀತಿ ಹೊರಗಿನವ್ರು ಬಂದು ಮಾಡ್ತಿರೋಂಥ ಗಮನಕ್ಕೆ ಬಂತು. ಆಶ್ರಾಸಿ ಏನೂ ಬಿದ್ದಿಲ್ಲ, ಇದು ಹಳೇದು ಆಯ್ತಾ. ಅದಕ್ಕೆ ಈಗ ಎಲ್ಲ ಕೆಲಸ ಮಾಡಿದ್ವಿ. ಪ್ರಿನ್ಸಿಪಾಲರು ಸಭೆ ಸೇರಿ ಎಲ್ಲ ಟೀಚರ್ಸ್ನ ಕೂಡ ಸೇರಿ ಅವರು ಬೆಳಿಗ್ಗೆ ಮಧ್ಯಾಹ್ನ 3 ಹೊತ್ತು ಕೂಡ ಅವ್ರು ಬಂದು ಹೋಗ್ಲಿಕ್ಕೆ ಎಲ್ಲ ಪ್ರಯತ್ನ ಮಾಡಿ ಸೆಕ್ಯೂರಿಟಿ ಕೂಡ ಹಾಕಿದ್ವಿ. ನಾವು ಅದಕ್ಕೆಲ್ಲ ಕ್ಲಿಯರ್ ಮಾಡ್ತಕ್ಕಂಥ ಎಲ್ಲ ಕೆಲಸವನ್ನು ಮಾಡಿದ್ವಿ. ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಬದುಕನ್ನ ಅರುಳಿಸುವಂತಿರ್ಬೇಕು. ಆದ್ರೆ ಇಲ್ಲಿ ಆಗ್ತಿರೋದೇ ಬೇರೆ. ವಿದ್ಯಾರ್ಥಿಗಳು ಮಾಡಿಲ್ಲ ಅಂದ್ರೆ ಬೇರೆ ಯಾರಾದ್ರೂ ಮಾಡಿದ್ರೆ ಅಂತವರ ವಿರುದ್ಧ ಪೊಲೀಸರಿಗೆ ದೂರು ಕೊಡ್ಬೇಕಿತ್ತಲ್ವಾ? ಈಗಲಾದ್ರೂ ವಿವಿ ಆಡಳಿತ ಮಂಡಳಿ ಮೈ ಮರೆಯದಿರಲಿ. ದಿಲೀಪ್ ಚೌಡಹಳ್ಳಿ, ಟಿವಿ9 ಮಂಡ್ಯ.